ಪುಟ್ಟ ಸೋನು ಶಾಲೆಯಿಂದ ಶಾಲೆ ಮುಗಿದ ಕೂಡಲೇ ಓಡೋಡಿ ಮನೆಗೆ ಬಂದ. ಮನೆಗೆ ಬಂದು ಮನೆಯನ್ನು ಪ್ರವೇಶ ಮಾಡುವಷ್ಟರಲ್ಲಿ ಹಾವು ಹಾವು ಎಂದು ಕೂಗಿದ. ಮನೆಯಿಂದ ಅಜ್ಜಿ ಓಡೋಡಿ ಬಂದಳು. ಏನಾಯಿತು ಸೋನು, ಯಾಕೆ ಹಾವು ಹಾವು ಅಂತ ಕೂಗ್ತಾ ಇದೆಯಲ್ಲ, ಎಲ್ಲಿ? ಅದು ನೋಡು ಎಂದು ಕೂಗಿದ. ಆಗ ಅಜ್ಜಿ ಬಂದು ಹೇಳಿದ್ಲು, ಅಯ್ಯೋ ಸೋನು, ನೀ ನೋಡಿಲ್ಲ ಪುಟ್ಟ, ಅದು ಹಾವಲ್ಲ, ಅದು ಎರೆಹುಳ ಎಂಬುದಾಗಿ ಕರೀತಾರೆ. ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಈ ಬಿಸಿಲಿನ ಶಾಖಕ್ಕೆ ಪಾಪ ಓಡೋಡಿ ಬಂದಿದೆ. ಅದು ನಿಜವಾಗಿಯೂ ರೈತನ ಗೆಳೆಯ, ಅದನ್ನು ರೈತನ ಗೆಳೆಯ ಅಂತ ಹೇಳ್ತಾರೆ ಎಂಬುದಾಗಿ ಆ ಪುಟ್ಟನಿಗೆ ಹೇಳಿದ್ಲು. ಮತ್ತು ಬಾ, ಕೈಕಾಲು ತೊಳಿ, ಅದರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ ಸೋನುವನ್ನು ಒಳಗೆ ಕರೆದುಕೊಂಡು ಹೋದಳು. ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಅವನ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ರು. ಚಿಕ್ಕ ಮಕ್ಕಳು, ಅವರು 4ನೇ ಕ್ಲಾಸು 5ನೇ ಕ್ಲಾಸು. ಅವರಿಗೂ ಒಂದು ದಿನ ಅವರ ಮನೆ ಎದುರಿನಲ್ಲಿ ಬಿಸಿಲಿನ ಝಳಕ್ಕೆ ಓಡೋಡಿ ಬಂದಂತಹ 2 ಎರೆಹುಳವನ್ನು ನೋಡಿ ಹಾವು ಹಾವು ಎಂದು ಕೂಗಿದರು. ಆಗ ಆ ರೈತ ಬಂದು ಅಪ್ಪ ಮಕ್ಕಳಿಗೆ ಹೇಳಿದ, ಬನ್ನಿ ಮಕ್ಕಳೇ, ಹೀಗೆ ಕೂಗಬೇಡಿ, ಅದು ಎರೆಹುಳ, ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ ಅವನು ತನ್ನ ತೋಟದ ಕಡೆಗೆ ಆ ಮಕ್ಕಳನ್ನು ಕರೆದುಕೊಂಡು ಹೋದ. ಹೋಗಿ ತೋಟದ ಅಡಿಕೆ ಗಿಡದ ಕೆಳಭಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ತೋರಿಸಿದ. ಪಟ 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 ಅಂತೂ 1 2 3 ಎರೆಹುಳುಗಳು ಓಡಿದವು. ಮಕ್ಕಳು ಹೆದರಿದರು. ಆಗ ಹೇಳಿದ, ಇಲ್ಲ ಹೆದರುವಂಥದ್ದಲ್ಲ, ಅದು ಇನ್ನೂ ದೊಡ್ಡದಿರ್ತೇವೆ, ಬನ್ನಿ ತೋರಿಸ್ತೇನೆ ಅಂತ ಹೇಳಿ ಮತ್ತೊಂದು ಹಲಸಿನ ಮರ ಇತ್ತು, ಹಲಸಿನ ಮರದ ಅಡಿಯಲ್ಲಿ ಹೋದ. ಅಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನು ಕೆದರಿ ತೆಗೆದ. ಅಲ್ಲೂ ಕೂಡ ಆ ಎರೆಹುಳುಗಳು ಕಂಡವು. ಮಕ್ಕಳಿಗೆ ಆಶ್ಚರ್ಯವಾಯಿತು, ಹೌದಲ್ಲ, ತಂದೆಗೆ ಈ ರೀತಿ ಗೊತ್ತುಂಟಲ್ಲ ಎಂಬುದಾಗಿ. ಹಾಗೆ ಹೋಗಿ ತಾನು ನೋಡತಕ್ಕಂಥ ತೋಟದಲ್ಲಿ ಅನೇಕ ಕಡೆಗಳಲ್ಲಿ ಆ ಎರೆಹುಳುಗಳನ್ನು ತೋರಿಸಿದ ಮತ್ತು ಹೇಳಿದ, ನೋಡಿ, ಇವು ನಿರುಪದ್ರವಿ, ಅವು ಇಲ್ಲಿ ಬೆಳೆದು ಗೊಬ್ಬರವನ್ನು ತಯಾರು ಮಾಡ್ತವೆ. ಅವು ತಿಂದು ಆಹಾರವನ್ನು ನಂತರದಲ್ಲಿ ಗೊಬ್ಬರವಾಗ್ತವೆ. ಇದರಿಂದ ಗಿಡಗಳು ಬೆಳೆಯಲಿಕ್ಕೆ ಅನುಕೂಲವಾಗ್ತದೆ ಎಂದು ಹೇಳಿ ಅವರ ಮಕ್ಕಳನ್ನು ಆ ಬಗ್ಗೆ ಹೇಳ್ತಾನೆ. ಮತ್ತು ಕೆಲವು ಕಡೆಗಳಲ್ಲಿ ಈಗ ಈ ಎರೆಹುಳುಗಳ ಗೊಬ್ಬರ ತಯಾರು ಮಾಡುವುದೇ ಪ್ರಾರಂಭವಾಗಿದೆ. ಎರೆಹುಳುಗಳನ್ನು ಬೆಳೆಸ್ತಾರೆ, ಅವರಿಗೆ ಆಹಾರವನ್ನು ಕೊಟ್ಟು ಅವರಿಂದ ಬಂದಂತಹ ಗೊಬ್ಬರಗಳನ್ನು ಮಾರಾಟ ಮಾಡ್ತಾರೆ, ಗಿಡಗಳಿಗೆ ಹಾಕ್ತಾರೆ. ಹಾಗಾಗಿ ಯಾವಾಗಲೂ ಎರೆಹುಳುಗಳನ್ನು ನಾವು ರಕ್ಷಣೆ ಮಾಡಬೇಕು. ಎರೆಹುಳುಗಳು ನೋಡಲಿಕ್ಕೆ ನಮಗೆ ಕೆಟ್ಟದ್ದಾಗಿ ಕಂಡರೂ ರೈತನಿಗೆ ಗೆಳೆಯ ಎಂಬುದಾಗಿ ತಂದೆ ಮಕ್ಕಳಿಗೆ ಹೇಳ್ತಾನೆ. ಮಕ್ಕಳಿಗೆ ಖುಷಿಯಾಗ್ತದೆ. ಹೀಗೆ ಅಜ್ಜಿ ಕಥೆಯನ್ನು ಹೇಳಿ ಮಕ್ಕಳಿಗೆ ಎರೆಹುಳುವಿನ ಬಗ್ಗೆ ಹೇಳ್ತಾಳೆ. ಎರೆಹುಳು ನಿಜವಾಗಿಯೂ ರೈತನ ಮಿತ್ರ. ಎಲ್ಲಾದರೂ ಬಂಜರು ಭೂಮಿ ಇದ್ದರೂ ಸಹಿತ, ಅಂದರೆ ಬೆಳೆಯದೇ ಇದ್ದಂತಹ ಸ್ಥಳದಲ್ಲಿ ಎರೆಹುಳುಗಳನ್ನು ತಂದು ಹಾಕಿದರೆ ಅದು ಕೂಡ ಆ ನೆಲವನ್ನು ಸಹಿತ ಅವು ಗೊಬ್ಬರ ಮಾಡುವಷ್ಟು ಅವು ನಮಗೆ ಮಿತ್ರ ಆಗಿರ್ತವೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.